ನಮಸ್ತೆ ಫ್ರೆಂಡ್ಸ್, ಎಲ್ರಿಗೂ ಬರ್ರಿ ನಮ್ಮ ಹಿತ್ತಲ ಕಡೆ ಹೋಗೋಣ. ಪರಿಸರದ ಬಗ್ಗೆ ಕುರಿತು ಒಂದು ಸಣ್ಣ ವ್ಲಾಗ್ ಮಾಡೀನಿ, ನೋಡಿ ಬರ್ರಿ ಎಲ್ರು. ಇದು ಪಪ್ಪಾಳಿ ಗಿಡ ರೀ, 2 ಜಾತಿಯ ಪಪ್ಪಾಳಿ ಗಿಡ ಇದಾವೆ ರೀ. ಇದು ಸ್ವಲ್ಪ ಗಾತ್ರದಲ್ಲಿ ದೊಡ್ಡದದ ರೀ, ಆದರೆ ಅಷ್ಟೇನು ರುಚಿ ಇಲ್ಲ ರೀ. ಇದು ಒಂದೊಂದು 5 kg 6 kg ಗಾತ್ರ ಅದಾವೆ ರೀ. ಬರೀ ಇನ್ನೊಂದು ಗಿಡ ಅದ ಇಲ್ಲಿ. ಇದು ಪಪ್ಪಾಳಿ, ಇದು ಬಾಳೆಕಾಯಿ ಆಗ್ಯದ ನೋಡ್ರಿ. ಬಾಳೆಕಾಯಿ ಇಲ್ಲದ ನೋಡಿ, ಇದು ಪಪ್ಪಾಳಿ ಗಿಡ ನೋಡ್ರಿ. ಇದು ಅಂತೂ ಬಹಳ ರುಚಿ ಅದ ರೀ. ಇದು ಈ ಪಪ್ಪಾಳಿ ಹಣ್ಣು ಹಾಕಂದ್ರೆ, ಗಿಡದಲ್ಲೇ ಹಣ್ಣು ಹಾಕಂದ್ರು ಬಹಳ ರುಚಿ ರೀ ತಿನ್ನಲಿಕ್ಕೆ. ಒಬ್ಬರೇ ಒಂದು ಹಣ್ಣು ತಿನ್ಬೋದು, ಅಷ್ಟು ರುಚಿ ಆಗ್ಯದ ಇದು ಹಣ್ಣು. ಭಾಳ ಚಲೋ ಅದ ಇದು ಹಣ್ಣು. ಇಷ್ಟೆಲ್ಲ ಕಾಯಿ ಬಿಟ್ಟದ ನೋಡ್ರಿ ಫ್ರೆಂಡ್ಸ್. ಪರಿಸರ ಉಳಿಸಿ, ನಾಡು ಬೆಳೆಸಿ, ನಮ್ಮ ಸುತ್ತಲಿನ ವಾತಾವರಣ ನಾವು ಸುಂದರಮಯವಾಗಿಟ್ಕೋಬೇಕು ಫ್ರೆಂಡ್ಸ್. ನಾವು ಅದನ್ನೇ ಪಾಲನೆ ಮಾಡ್ತೀವಿ ನೋಡ್ರಿ. ಇಲ್ಲಿ ನೋಡ್ರಿ, ನಮ್ಮ ಮುಂದಿನ ಬಾಗಲ ಮುಂದೆ ಇರ್ತೀವಿ, ಗೇಟ್ ಹತ್ರ ದಾಸವಾಳ ಗಿಡ. ಪಿಂಕ್ ಕಲರ್ ಅದರದು, ಗುಲಾಬಿ ಕಲರ್ ಭಾಳ ಚಂದ ಅದ ರೀ. ಹೂವಿನ ಕಲರ್ ಅಂತೂ ಗಾತ್ರದಲ್ಲಿ ಕೂಡ ಬಹಳ ದೊಡ್ಡದದ ರೀ ಇದು ಹೂ. ನೋಡಿ ಫ್ರೆಂಡ್ಸ್, ಈಗ ಬರೀ ಸ್ವಲ್ಪ ಮೇಲ್ಗಡೆನೇ ಹೋಗಿ ಬಂದ್ಬಿಡೋಣ ಅಂತ. ಮೇಲ್ಗಡೆನೂ ಸ್ವಲ್ಪ ಗಿಡ ಇದಾವ್ರಿ, ಶೋ ಗಿಡಗಳು, ನೋಡ್ಕೊಂಡು ಬಂದ್ಬಿಡೋದು. ಬರೀ ಹೋಗೋಣ ಬರೀ ಫ್ರೆಂಡ್ಸ್, ಹೋಗೋಣ ಬರ್ರಿ. ಮೇಲ್ಗಡೆ ಒಂದು ಪಾಟ್ ಅದ, ಸಣ್ಣ ಸಣ್ಣ ಪಾಟ್ಗಳೆಲ್ಲ ಹಚ್ಕೊಂಡಿವ್ರಿ. ಹಚ್ಚಬೇಕು ಫ್ರೆಂಡ್ಸ್. ಇವಾಗೇನು ಮಳೆಗಾಲ ಸ್ಟಾರ್ಟ್ ಆಯ್ತಲ್ರಿ, ಇವಾಗ ಹಚ್ಚಬೇಕು ಇನ್ನಷ್ಟು. ಎಲ್ಲ ಥರದ ಕಲರ್ಸ್ ಇದಾವ್ರಿ, ಎಲ್ಲ ಥರದ ಕಲರ್ಸ್. ಇನ್ನು ತರಬೇಕು ಫ್ರೆಂಡ್ಸ್, ಹಚ್ಚಬೇಕು. ನಾನು ಕೂತೀನ್ರಿ ಇಲ್ಲಿ. ಇದು ಚಾಕ್ ಹಾಕೋ ಎಲೆ ರೀ. ಚಾದಲ್ಲಿ ಹಾಕಿ ಕುದಿಸಿ ಕುಡಿದರೆ ಬಹಳ ಚಲೋ ಆಗತ್ತೆ ರೀ, ಕಷಾಯ ಟೈಪ್. ಬರೀ ಫ್ರೆಂಡ್ಸ್, ಇಷ್ಟೆಲ್ಲ ಇವೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾನು ಮತ್ತೆ ತೋರಿಸ್ತೀನಿ ಫ್ರೆಂಡ್ಸ್.